ಸರ್ ನಮಸ್ತೆ. ನಾವು ಸುರಪುರ ತಾಲೂಕಿನ ಒಂದು ಅಧ್ಯಕ್ಷ. 40 ವರ್ಷದಿಂದ ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಾಗ ಗಂಡ ಇಲ್ಲ. ನಾವು ಇದೇ ಒಂದು ಆಸ್ತಿ, ಇದು ನೌಕರಿನೇ ಒಂದು ಗಂಡ ಅಂತ ತಿಳ್ಕೊಂಡು ನಾವು 3 ಜನ ಮಕ್ಕಳು ಅದಾರ. ನಾನು ಮಕ್ಕಳು ತೊಗೊಂಡು ಜೀವನ ಮಾಡ್ತಾ ಇದ್ದೀನಿ. ಇವತ್ತಿನ ಮಿತಿಗೆ ಏನದ, ಇದು LKG UKG ಬಂದು ಈಗ ಗೌರ್ಮೆಂಟ್ ಶಾಲೆ ಒಳಗೆ ಅವ್ರು ತಗೋತೀವಿ ಅಂತಾರೆ. ನಮ್ಮನ್ನು ತಗೊಳತ್ತಾ ಇಲ್ಲ. ಯಾಕಂದ್ರೆ ಈಗ ಗೌರ್ಮೆಂಟ್ ಶಾಲೆ ಒಳಗೆ 10,000 ರೂಪಾಯಿ ವರ್ಕರ್ ಕೊಡ್ತೀವಿ, 5,000 ರೂಪಾಯಿ ಟೀಚರ್ ಸಹಾಯಕಿ ಕೊಡ್ತೀವಿ ಅಂತಾರೆ. ಆದ್ರೆ ನಾವು ಅಲ್ಲಿಂದ 40 ವರ್ಷಗಟ್ಟಲೆ ನಾವು ಮಾಡ್ಕೋತ ಬಂದ್ರು ಈ ಸರ್ಕಾರ ನಮಗೆ ಇದು ಮಾಡ್ತಾ ಇಲ್ಲ. ಇಂಥ ಸರ್ಕಾರ ಇದ್ರೆ ನಮ್ಮ ಭ್ರಷ್ಟ ಸರ್ಕಾರ ಇದು. ಈ ಸರ್ಕಾರ ಚಪ್ಪಲಿ ಹೊಡಿಬೇಕು. ಯಾಕಂದ್ರೆ ನಮ್ಮಂತ ಹೆಣ್ಮಕ್ಳು ಇಲ್ಲಿ ಬೀದಿಯಾಗಿ ಬಿದ್ದೀವಿ, ಅರಿವಿಲ್ಲ ಈ ಸರ್ಕಾರಕ್ಕೆ. ಈ ಸರ್ಕಾರ ಮೋದಿ ಸರ್ಕಾರ ಬಂದು ನಮ್ಮೆಲ್ಲ ಬೀದಿಯಾಗಿ ನಿಂದಿರ್ಸ್ಯದ. ನಾವೆಲ್ಲ ನಾವು ಒಪ್ಪಂಗಿಲ್ಲ. ನಾವು ಆದೇಶ ಪಡೆಯೋದು ಹೋಗೋ ತನಕ ಯಾರು ಹೋಗಂಗಿಲ್ಲ. ಸಣ್ಣ ಮಕ್ಕಳು ಬಂದಾರ, ಗರ್ಭಿಣಿ ಬಂದಾರ, ಹ್ಯಾಂಡಿಕ್ಯಾಪ್ಟ್ ಬಂದಾರ. ಈ ಸರ್ಕಾರಕ್ಕೆ ಒಟ್ಟೆ ಅಂತಃಕರಣ ಅನ್ನೋದೇ ಇಲ್ಲ. ಎಷ್ಟು ಹೇಳಿದ್ರು ಬೆಂಗಳೂರೊಳಗೆ 11 ಜನ ಕೂತರು ಅವ್ರಿಗೆ ಅಂತಃಕರಣ ಬಂದಿದ್ದಿಲ್ಲ, ಆದ್ರೂ ಬಂತು. ಇವಾಗ ಈ ಓಟಿಂಗ್ ಬೇಕಾದ್ರೆ ಮನೆ ಕಾಲು ಮುಗಿತಾರೆ ನಮಗೆ ಬಂದು. ಈ ಟೈಮ್ ಯಾರ ಮಗನೂ ಬರಂಗಿಲ್ಲ. ಆದ್ರೆ ನಾವು ಇದು ಆದೇಶನ ತಗೋದನ ಎಲ್ಲಿಗೂ ಹೋಗಂಗಿಲ್ಲ. ಎಷ್ಟೇ ಕಷ್ಟ ಬಂದ್ರು ನಮ್ಮ LKG UKG ಅಂಗನವಾಡಿ ಕೇಂದ್ರದಲ್ಲಿ ಇಡಬೇಕು. ನಮ್ಮ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಅವ್ರವ್ರ ಸ್ಥಾನದಾಗ ಉಳಿಬೇಕು. ಬೇರೆ ಕಡೆ ನಾವು ಬಿಟ್ಟುಕೊಡಕ್ಕೆ ಅವಕಾಶ ಇಲ್ಲ. 40 ವರ್ಷಗಟ್ಟಲೆ ಡ್ಯೂಟಿ ಮಾಡಿದವ್ರು ಇದೀವಿ. ಇದಕ್ಕೆಲ್ಲ ಸರ್ಕಾರ ಬಂದು ಆದೇಶ ತಗೊಂಡು ನಾವು ವಾಪಸ್ ಮಾಡಿದ್ರೆ ಚಲೋ ಅದ. ಇಲ್ಲಿಕಂದ್ರೆ ಉಗ್ರವಾದ ಹೋರಾಟ ನಾವು 1 ತಿಂಗಳವರೆಗೂ ಮಾಡ್ಲಿಕ್ಕೆ ತಯಾರಿದೀವಿ ಅಂತ ಹೇಳಕ್ ಬಯಸ್ತೀನಿ. ಸರ್, ನಾವು ರಾತ್ರಿಯಲ್ಲಿ ಬೀದಿಯಲ್ಲಿ ಮಲ್ಕೊಂಡಿದ್ದೀವಿ ರೋಡಿನ ಮ್ಯಾಗ. ಯಾವ ಒಂದು ಮಗ ಅಧಿಕಾರಿನೂ ಬಂದು ನಮ್ಮನ್ನು ನೋಡಕ್ ತಯಾರಿಲ್ಲ. ಇಲ್ಲಿ ಕುಡಿಯಕ್ಕೆ ನೀರಿಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ. ಮತ್ತೆ ಆಮೇಲೆ ಏನಂದ್ರೆ ನಮಗೆ ಊಟ ಮಾಡಕ್ಕೆ 1 ದಿನ ಬುತ್ತಿ ತಂತೀವಿ. ನಾವು ಇದು ಸ್ಟ್ರೈಕ್ ಪೂರಾ ಮುಂದುವರಿತದೆ. ಯಾವಾಗ 4 ದಿನ ಆದ್ರೂ ಆಗ್ಬೇಕು, 5 ದಿನ ಆದ್ರೂ ಆಗ್ಬೇಕು. ಊಟದ ವ್ಯವಸ್ಥೆ ಇಲ್ಲ. ಆದ್ರೆ ನಾವು ಊಟ ಇಡ್ಲಿಕ್ಕೂ ಉಪವಾಸ ಇರ್ತೀವಿ, ನೀರು ಕುಡಿದಾದ್ರೂ ಬದುಕ್ತೀವಿ. ಆದ್ರೆ ನಾವು ಆದೇಶ ಪಡಿತ ನಾವು ಎಂದಕ್ಕೆ ಹೋಗಂಗಿಲ್ಲ. ಇಲ್ಲಿ ಬಂದು ಯಾರ ನಮಗೆ ಆದ್ರೂ ಸರ್ಕಾರದವ್ರು ಬಂದು ನೋಡ್ಕೋಬೇಕು. ಇದಕ್ಕೆ ನೋಡ್ಕೊಳ್ಳಿಕ್ಕೆ ನಾವು ಉಗ್ರವಾದ ಒಳಗೆ ಹೋಗ್ಕೊಳ್ಳಾಕ ನಾವು ರೆಡಿ ಇದೀವಿ. ನಮಸ್ಕಾರ, ನಾನು ಸುರಪುರ ತಾಲೂಕಿನ ಕಾರ್ಯದರ್ಶಿಯಾಗಿ ಮಾತಾಡ್ತೇನೆ. ಈ ಒಂದು ಹೋರಾಟದಲ್ಲಿ ನಾವು ಇಲ್ಲಿ ಭಾಗವಹಿಸಿ ಅಂದ್ರೆ ನಾವು ಹೊಟ್ಟೆಪಾಡಿಗೆ ನಾವು ಬಂದೀವಿ. ನಾವು ಮನೆ ಗಂಟೆ ಕೇಳಕ್ ಬಂದಿಲ್ಲ, ಅವ್ರ ಅಪ್ಪಂದು ನಾವು ಆಸೆ ಕೇಳಕ್ ಬಂದಿಲ್ಲ. ನಮ್ಮ ಒಟ್ಟಿಗಾಗಿ ನಾವು ಬದುಕಲಾಗಿ ಇಲ್ಲಿ ಬಂದೀವಿ. ನಮ್ಮ ವಿಚಾರಗಳನ್ನ ತಾವು ತಿಳ್ಕೊಬೇಕು. ನಮ್ಮ ಕಷ್ಟ ಸುಖಗಳನ್ನು ತಾವು ಕೇಳ್ಕೊಳ್ಳಾರ್ದ ಒಂದು ಕುರ್ಚಿ ಮೇಲೆ ಕುಂತು ತಾವು ಅಧಿಕಾರ ನಡೆಸ್ತಾರ ಅನ್ನೋದೇ ಅದು ತಪ್ಪಾಗ್ತದ. ನಮ್ಲಿಂದ ಒಂದು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತೇಳಿ ಅವರು ಏನು ಭಾಷಣದಾಗ ನಮ್ಗೆ ಮಾತಾಡ್ತಾರ ನೋಡು. ಈಗ ಬೇಟಿ ಬಚಾವ್ ಅಂದ್ರೆ ನಾವು ರೋಡಿಗೆ ಬಂದು ಬಿದ್ದೀವಿ. ಈಗ ನಮ್ಗೆ ಯಾರು ಬಚಾವ್ ಮಾಡ್ಬೇಕೀಗ? ರಾತ್ರಿ ಅದ ಹಗಲದ. ಈಗ ಮಹಿಳೆಯರು ಒಂದು ಸಮಸ್ಯೆ ಆದ ಭಾಳ ಸಮಸ್ಯೆ ಆಗ್ತಾವು. ಈಗ ಅವ್ರಿಗೆ ಟಾಯ್ಲೆಟ್ ಅದ, ಈ ಎಲ್ಲ ಹೋಗುದದ, ಉಪವಾಸ ವನವಾಸ ಮಕ್ಕಳು ಕರ್ಕೊಂತ ಗರ್ಭಿಣಿಯರು ಸದಾ ಬಂದಾರ ಇಲ್ಲಿ ಹೋರಾಟಕ್ಕ. ನಮ್ಮ ಕೂಗವನ್ನು ತಾವು ಕೇಳಿ ನಮಗೆಲ್ಲರೂ ಹೆಲ್ಪ್ ಮಾಡ್ಬೇಕಂತೇಳಿ ನಾವು ತಮ್ಮಲ್ಲಿ ಕೇಳ್ಕೊಂತೀವಿ. ಸರ್, ನಾವು ಹರಪನಹಳ್ಳಿ ತಾಲೂಕಿಂದ ಬಂದಿದ್ದೀವಿ. ನಾವಿಲ್ಲಿ ಪ್ರೊಡಕ್ಷನ್ ಇಲ್ಲ ಸರ್. ನಮಗೆ ಬೆಳಗ್ಗೆಯಿಂದ ಇಲ್ಲೇ ಕುತ್ಕೊಂಡಿದೀವಿ. ನಮ್ಗೊಬ್ಬರು ಕೂಡ ಇಲ್ಲಿ ಒಂದ್ ಅಧಿಕಾರಿ ಆಗ್ಲಿ, ಒಂದ್ ಯಾರೇ ಒಬ್ರು ಅಧಿಕಾರಿಗಳಾಗ್ಲಿ, ನಮ್ಮ ಇಲಾಖೆಯವರಾಗ್ಲಿ, ಬೇರೆಯವರಾಗ್ಲಿ ಯಾರು ಕೂಡ ಇಲ್ಲಿವರೆಗೂ ನಮ್ಗೆ ಒಂದ್ ಹೆಣ್ಮಕ್ಳು ಅನ್ನೋ ಒಂದು ಇದು ಕೂಡ ಕರುಣೆ ಕೂಡ ತೋರಿಸಿಲ್ಲ. ನಾವು ಈ ಬೀದಿಲೇನೆ ಇದೀವಿ, ಹಾಸ್ಕೊಳಕ್ಕಿಲ್ಲ, ಹೊಚ್ಕೊಳಕ್ಕಿಲ್ಲ. ಮತ್ತೆ ಮಳೆ ಬರಂಗಿದೆ. ಇಂಥ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರಬಾರ್ದು. ಇಂಥ ಸರ್ಕಾರ ನಮಗೆ ಬೇಡವೇ ಬೇಡ. ನಾವು ನಮ್ಮ ಓಟ್ ಹಾಕಿ ಅವ್ರನ್ನ ಈ ಸ್ಥಿತಿಲಿ ತಂದು ಅವ್ರನ್ನ ಚೇರಲ್ಲಿ ಕುಂದ್ರಿಸಿ ನಾವು ಬೀದಿಗೆ ಬೀಳೋ ಪರಿಸ್ಥಿತಿ ನಮ್ಗೆ ಹೆಣ್ಮಕ್ಳಿಗೆ ತಂದ್ಬಿಟ್ಟಿದ್ದಾರೆ. ಇವತ್ತು ನಮ್ಮ ಶಾಪ ಅವ್ರಿಗೆ ತಟ್ಟದೆ ಬಿಡೋದಿಲ್ಲ. ನಮಗೆ ಈ ಹೋರಾಟದಲ್ಲಿ ಜಯ ಸಿಗೋವರೆಗೂ ನಾವು ಇಲ್ಲಿಂದ ಕದಲೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಒಂದು ECC ಒಂದು ಶಿಕ್ಷಣ ಪದ್ಧತಿ ಸುರಪುರ ತಾಲೂಕಿನಿಂದ ನಾ ಪರ್ವೀನ್ ಅಂತೇಳಿ ಶರ್ಕಿ ಮೂಲ ಕೇಂದ್ರದಿಂದ ಮಾತಾಡ್ತಾ ಇದ್ದೀನಿ. ಈ ಒಂದು ECC ಶಿಕ್ಷಣ ಪದ್ಧತಿ ಜಾರಿಗೆ ತಂದು ಇಡೀ ಒಂದು ಅಂಗನವಾಡಿ ಕಾರ್ಯಕರ್ತರಿಗೆ ಬೀದಿಗೆ ತಂದಂತಹ ಸರ್ಕಾರ ಒಳ್ಳೇದು ಮಾಡ್ತಾ ಇಲ್ಲ. ಶಿಕ್ಷಣ ಪದ್ಧತಿ ಜಾರಿಗೆ ತಂದಿರುವುದರಿಂದ ಈ ಅಂಗನವಾಡಿ ಕೇಂದ್ರಗಳು ಮುಚ್ಚುವ ಪರಿಸ್ಥಿತಿ ಬಂದಿದೆ. ಈ ಕೇಂದ್ರಗಳು ಮುಚ್ಚಿದ್ವು ಅಂತಂದ್ರೆ ಎಲ್ಲ ಮಹಿಳೆಯರು ಬೀದಿ ಪಾಲಾಗ್ತಾ ಇದ್ದೇವೆ. ಎಲ್ಲ ಮಹಿಳೆಯರು ದುಡುಕು ಎಲ್ಲ ಮನೆ ಯಜಮಾನ ಇಲ್ಲದೆ ಎಷ್ಟೋ ಮನೆಗಳು ನಡೀತಾ ಇವೆ, ಸಂಸಾರ ನಡೀತಾ ಇವೆ. ಇಂಥ ಸಂಸಾರಕ್ಕೆ ಮಹಿಳೆಯರಿಗೆ ಬೀದಿ ಪಾಲಿಗೆ ತಂದಿರುವಂತಹ ಒಂದು ಸರ್ಕಾರಕ್ಕೆ ಧಿಕ್ಕಾರವನ್ನ ಹಾಕ್ತಾ ನಮಗೆ ನ್ಯಾಯ ಸಿಗುವವರೆಗೆ ಈ ಸ್ಥಳದಿಂದ ನಾವು ಸ್ಥಳವನ್ನು ಬಿಟ್ಟು ಹೋಗುವುದಿಲ್ಲ ಅಂತ ಹೇಳಿ ನಮಸ್ತೆ ಸರ್, ನಾವು ಹರಪನಹಳ್ಳಿಯಿಂದ ಬಂದಿದ್ದೀವಿ. ನಾವು ಅಂಗನವಾಡಿ ಕಾರ್ಯಕರ್ತರು. ಇಲ್ಲಿ ನಾವು ಬೆಳಿಗ್ಗೆ ನಿನ್ನೆ ರಾತ್ರಿಯಿಂದ ಬಿಟ್ಟಿದ್ದೀವಿ ಸರ್. ನಮ್ಮೂರಿಂದ ಇಲ್ಲಿಗೆ ಬಂದು 6 ಗಂಟೆ ಆದವು. 6 ಗಂಟೆಯಿಂದ ನಾವು ಇಲ್ಲೇ ಕುಂತೀವಿ. ಯಾರೋ ಒಬ್ರು ಬಂದು ನಮಗೆ ಮಾತಾಡ್ಸಿಲ್ಲ, ಏನು ನಿಮ್ಮ ಸಮಸ್ಯೆ ಅಂತ ಕೇಳಿಲ್ಲ. ಇವಾಗ ರಾತ್ರಿ ಆಗಿದೆ, ಮಳೆ ಬರೋಂಗ ಇದೆ. ಯಾರಾದ್ರೂ ಒಬ್ಬ ಅಧಿಕಾರಿ ಬಂದಾಗ್ಲಿ, ಒಬ್ಬ MLA ಆಗ್ಲಿ, ಯಾರು ಬಂದಾರ ಮಾತಾಡ್ಸಿದಾರ? ಏನು ಮಾತಾಡ್ಸಿಲ್ಲ. ಯಾಕೆ ಸರ್ ನಮ್ಗೆ ಹಂಗೆ ಮಾಡ್ತಾರ ಅವ್ರು ಹಗ್ಲಾಗ್ಲ? ಯಾಕೆ ಅಂಗನವಾಡಿ ಟೀಚರ್ ಅಂದ್ರೆ ಅಷ್ಟಿದೆನಾ? ಎಲ್ಲ ಕೆಲಸ ಬೇಕು ಅವರಿಗೆ.
ನಮ್ದು ಬೇಡವಾ? ನಮ್ದು ನಮ್ಮ ವೈಯಕ್ತಿಕ ಅವ್ರಿಗೆ ಇಲ್ವಾ? ನಮ್ಮ ಮೇಲೆ ಕರುಣೆ ಇಲ್ವಾ ಅವ್ರಿಗೆ? ಹೆಣ್ಮಕ್ಳದೆಲ್ಲ ಕೆಲಸ ಮಾಡಿಸ್ತಾರ ಅವ್ರು. ಬೇಟಿ ಬಚಾವ್, ಬೇಟಿ ಪಡಾವ್, ಸುಕನ್ಯಾ ಸಮೃದ್ಧಿ ಎಲ್ಲ ಗರ್ಭಿಣಿಯಿಂದ ಹಿಡಿದು ನಾವು 18 ವರ್ಷ ಭಾಗ್ಯಲಕ್ಷ್ಮಿ ಅವ್ರಿಗೆ ನಾವು ಮಾಡಿಸ್ತಿದೀವಿ. ನಾವು ಹೆಣ್ಮಕ್ಳಲ್ಲ ಅವ್ರಿಗೆ ಕಣ್ಕಣಲ್ವಾ ಅವ್ರಿಗೆ? ಹಗ್ಲಗ್ಲ ಯಾಕೆ ಸರ್ ನಮ್ಗೆ ಅವ್ರು ಇದು ಮಾಡ್ತಾರೆ, ಟಾರ್ಚರ್ ಮಾಡ್ತಾರೆ? ಯಾಕೆ ನಾವು ಕಲ್ಸಲ್ವಾ ಅಂಗನವಾಡಿಯಲ್ಲಿ? ಅವ್ರು ಬಂದು ನೋಡ್ಲಿ, ಅವ್ರು ಸರ್ವೆ ಮಾಡೋದು ಬಿಡಿಸ್ಲಿ, ನಾವು ನೋಡ್ರಿ ನಾವು ಅಂಗನವಾಡಿ ಹೆಂಗ್ ಮಾಡ್ತಿದೀವಿ ಅಂತ. ಅದು ಇದು ಸರ್ವೆ ಅಂತ ಹಾಕಿ ನಮ್ಗೆ ತಲೆ ಕೆಡಿಸಿ ಮಕ್ಕಳಿಗೆ ಎಜುಕೇಶನ್ ಕೊಡಕ್ ಆಗ್ತಿಲ್ಲ ನಮ್ಗೆ. ಯಾಕೆ ನಮ್ಗೆ ಅಷ್ಟು ಇದು ಇಲ್ವಾ, ನಾಲೆಜ್ ಇಲ್ವಾ ಕೊಡಕ್ಕೆ? ಕೊಡ್ಲಿ, ಅವ್ರು ಬಿಟ್ಟು ಇದು ಮಾಡ್ಲಿ, ಅವರು ಸರ್ವೆ ಬಿಡ್ಲಿ, ಅವರು ನಾವು ಮಾಡಿ ತೋರಿಸ್ತೀವಿ ನಾವು ಅಂಗನವಾಡಿ ಟೀಚರ್ ಯಾರಿಗೂ ಕಡಿಮೆ ಇಲ್ಲ ಅಂತ. ಅವ್ರು ಬಂದು ಮಾತಾಡ್ಬೇಕು, ಯಾರಾದ್ರೂ ಅಧಿಕಾರಿ ಆಗ್ಲಿ. ಇಷ್ಟೊತ್ತಾದ್ರೂ ಯಾರು ಬಂದಿಲ್ಲ ಸರ್. ಈ ಅವ್ಯವಸ್ಥೆ ಏನಾದ್ರೂ ಆದ್ರೆ ಮತ್ತೆ ಮುಂದೆ ಬಹಳ ಇದು ದೊಡ್ಡ ಸಮಸ್ಯೆ ಆಗುತ್ತೆ. ಯಾರಾದ್ರೂ ಬರ್ಲೇಬೇಕು, ಅವ್ರು ಮಾತಾಡ್ಲೇಬೇಕು. ಇವಾಗ ನೋಡಿ ಸರ್, ರಾತ್ರಿ ಆಗಿದೆ, ಹುಡುಗರು ಬರ್ತಾರೆ, ಕಳ್ಳರು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ. ನಮ್ಗೆ ಪ್ರೊಟೆಕ್ಷನ್ ಯಾರು ಇಲ್ಲ. ಮಳೆ ಬರೋಂಗಿದೆ ಸರ್, ಏನು ನಮಗೆ ಪ್ರೊಟೆಕ್ಷನ್ ಇಲ್ಲ. ನಾವು ಇಲ್ಲಿ ಮಲಗಿದ್ರೆ ಮತ್ತೆ ನಾವು ಮಳೆ ತೊಳ್ಕೊಂಡೆ ಮಲ್ಕೋಬೇಕು ಸರ್. ಇಲ್ಲಿ ಯಾರು ಬಂದು ನೋಡಿಲ್ಲ ಏನ್ ವ್ಯವಸ್ಥೆ ಇದೆ, ಏನ್ ಅವ್ಯವಸ್ಥೆ ಇದೆ. ಒಂದು ನೀರಿನ ವ್ಯವಸ್ಥೆ ಇಲ್ಲ, ಒಂದು ಶೌಚಾಲಯ ವ್ಯವಸ್ಥೆ ಇಲ್ಲ. ಹೆಣ್ಮಕ್ಳಿಗೆ ನಾವು ಬೀದಿಗೆ ಬಂದಿದ್ರೆ ಅವ್ರು ಚೆನ್ನಾಗಿ ಕಾಣ್ತಿದ್ದೇನಾ? ಅವ್ರ ಮನೆಗೆ ಹೆಣ್ಮಕ್ಳು ಇಲ್ವಾ? ಅವ್ರ ಮಕ್ಳಿಗೆ ನಮ್ಮ ಮನೆಗೆ ಅಕ್ಕಂಗೆರೆ ಯಾರು ಇಲ್ವಾ? ಅವ್ರಿಗೆ ಕಾಣಲ್ವಾ ನಾವು ಹೆಣ್ಮಕ್ಳು ಅಂತ? ಗೊತ್ತಾಗ್ಬೇಕು ಸರ್ ಅವರಿಗೂ. ಅವ್ರಿಗೆ ಬುದ್ಧಿ ಇದ್ರೆ ಅವ್ರು ಒಂದು ಇದಿದ್ರೆ, ಅವ್ರ ನಾಲೆಜ್ ಇದ್ದಿದ್ರೆ ಅವ್ರು ಇದು ಮಾಡ್ತಿದ್ದಿಲ್ಲ. ಯಾಕೆ ಸರ್ ನಾವು ಅವ್ರಿಗೆಲ್ಲ ಕೆಲಸ ಮಾಡ್ಕೊಡ್ತಾರಂತ ಅವ್ರು ಮಾಡ್ತಾರ? ಅವ್ರು ಹಿಂಗೆ ಅಂಗನವಾಡಿ ಕಾರ್ಯಕರ್ತಾರಂದ್ರೆ ಅಷ್ಟು ಇದು ಏನ್ರಿ ಅವ್ರಿಗೆ? ಹೆಣ್ಮಕ್ಳು ಸರ್, ನಾವು ಗೊತ್ತಾಗ್ಬೇಕು ಅವ್ರಿಗೆ ಏನಂತ. ಅವ್ರ ಮನೆಯಾಗೂ ಹೆಣ್ಮಕ್ಳು ಇದ್ದಾರೆ. ಅವ್ರ ಮನೆ ಹೆಣ್ಮಕ್ಳು ಅಷ್ಟೇ ಹೆಣ್ಮಕ್ಳಲ್ಲ, ನಾವು ಹೆಣ್ಮಕ್ಳೇ. ನಮಗೂ ಗೌರವ ಇದೆ. ನಾವು ಗಂಡ ಮಕ್ಳು ಎಲ್ಲ ಬಿಟ್ಟು ಬಂದಿದ್ದೀವಿ ಇಲ್ಲಿ. ನಮ್ಮನೆಗೆ ಎಷ್ಟು ಸಮಸ್ಯೆ ಇದೆ ಗೊತ್ತಾ? ವಯಸ್ಸಾದವ್ರು ಇದ್ದಾರೆ, ಆರೋಗ್ಯ ಸರಿ ಇಲ್ಲದ್ರ ಮಕ್ಳಿದ್ದಾರೆ, ಅಂತವ್ರಿಗೆ ಬಿಟ್ಟು ಬಂದಿದ್ದೀವಿ. ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರು ಸರ್ ಹೊಣೆ? ಅವ್ರು ತಗೊಂತಾರ ಹೊಣೆ? ಹೇಳಿ ಸರ್, ಅವ್ರು ಬಂದು ಮಾತಾಡ್ಬೇಕು. ಅವರು ಇಲ್ಲಿ ಯಾರಿಗಾದ್ರೂ ಏನಾದ್ರೂ ಆದ್ರೆ ಯಾರು ತಗೊಂತಾರ ಸರ್ ಜವಾಬ್ದಾರಿ? ಅವ್ರು ತಗೊಂತಾರೇನ್ ಸರ್? ಅವ್ರು ದಮ್ಮಿದ್ರೆ ತಾಕತ್ತಿದ್ರೆ ಬಂದು ಮಾತಾಡ್ಲಿ. ಅವಾಗ ಅಂತೀವಿ ಅವ್ರಿಗೆ ಅಧಿಕಾರಿ ಅಂತ. ನಮ್ಮ ಮೇಲೆ ಅವ್ರಿಗೆ ಇದು ಇದೆ ಅಂತ ನಾವು ತಿಳ್ಕೊಂತೀವಿ, ಕರುಣೆ ಇದೆ, ಅವರು ಹೆಣ್ಮಕ್ಳು ಅಂತ ಇದು ಇದೆ ಅಂತ ನಾವು ತಿಳ್ಕೊಂತೀವಿ ಸರ್. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ಸರ್.